ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ ಪಡೆಗಳು ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೋರಾ ಮತ್ತು ಅವರ ಪತ್ನಿಯನ್ನ ಸೆರೆ ಹಿಡಿದು ದೇಶದಿಂದ ಹೊರಗೆ ಹಾಕಿಸಿದ್ದಾರೆ ಅಂತ ಹೇಳಿ ತದನಂತರ ವೆನೆಜುವೆಲಾದ ಭವಿಷ್ಯವು ಅನಿಶ್ಚಿತತೆಯತ್ತ ಸಾಗುವಂತಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವಂಥ ಟ್ರಂಪ್ ಅಮೆರಿಕವು ವೆನೆಜುವೆಲಾ ಮತ್ತು ಅದರ ನಾಯಕನ ವಿರುದ್ಧ ದೊಡ್ಡ ಪ್ರಮಾಣದ ದಾಳಿ ನಡೆಸಿದೆ. ಈಗ ಕಾರ್ಯಾಚರಣೆಯ ಸಮಯದಲ್ಲಿ ಮಡುರೋ ಮತ್ತು ಅವರ ಪತ್ನಿಯನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಅವರು ಹೇಳಿದ್ದಾರೆ. ಅಮೆರಿಕದ ಮಾಧ್ಯಮ ಸಂಸ್ಥೆಯೊಂದಿಗೆ ಮಾತನಾಡಿದ ಟ್ರಂಪ್ ಈ ವೆನೆಜುವೆಲಾದಲ್ಲಿ ನಡೆದಿರುವಂಥ ಕಾರ್ಯಾಚರಣೆಯನ್ನು ಶ್ಲಾಘಿಸಿ ಇದೊಂದು ಅದ್ಭುತ ಕಾರ್ಯಾಚರಣೆ ಅಂತೇಳಿ ಬಣ್ಣಿಸಿದ್ದಾರೆ. ವರದಿಗಳ ಪ್ರಕಾರ ಈ ಮಡುರೋ ಅವರನ್ನು US ಮಿಲಿಟರಿಯ ವಿಶೇಷ ಕಾರ್ಯಾಚರಣೆ ಘಟಕವಾಗಿರುವಂಥ ಡೆಲ್ಟಾ ಫೋರ್ಸ್ ವಶಪಡಿಸಿಕೊಂಡಿದೆ ಅನ್ನೋದು. ಸೊ ಟ್ರಂಪ್ ಅವರ ಘೋಷಣೆಯ ನಂತರ US ರಿಪಬ್ಲಿಕನ್ ಸೆನೆಟರ್ ಮೈಕ್ ಲೀ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿನೋ ಅವರೊಂದಿಗೆ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮಡುರೋ ಅವರನ್ನು US ಸಿಬ್ಬಂದಿ ಬಂಧಿಸಿದ್ದಾರೆ. ಕ್ರಿಮಿನಲ್ ಆರೋಪಗಳ ಮೇಲೆ ವಿಚಾರಣೆಗೆ ಅಮೆರಿಕಕ್ಕೆ ಕರೆದೊಯ್ಯಲಾಗುವುದು ಅಂಥೇಳಿ ಈಗ ಸ್ಟೇಟ್ಮೆಂಟ್ ಬಂದಿರುವಂಥದ್ದು. ಸೊ ಇದು ಅಧಿಕೃತವಾಗಿ ಟ್ರಂಪ್ ಕಡೆಯಿಂದ ಬರ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ ಪಡೆಗಳು ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿಯನ್ನು ಸೆರೆ ಹಿಡಿದು ದೇಶದಿಂದ ಹೊರಗೆ ಹಾಕಿಸಿದ್ದಾರೆ ಅಂಥೇಳಿ ಹೇಳಿದ ನಂತರ ಈಗ ವೆನೆಜುವೆಲಾದ ಭವಿಷ್ಯವು ಕೂಡ ಈಗ ಅನಿಶ್ಚಿತತೆಯತ್ತ ಸಾಗುವಂತಾಗಿದೆ ಅಂಥೇಳಿ ಸಾಮಾಜಿಕ ಮಾಧ್ಯಮದ ಮುಖಾಂತರ ಪೋಸ್ಟ್ ಮಾಡಿರುವಂಥ ಟ್ರಂಪ್ ಅಮೆರಿಕವು ವೆನೆಜುವೆಲಾ ಮತ್ತು ಅದರ ನಾಯಕನ ವಿರುದ್ಧ ದೊಡ್ಡ ಪ್ರಮಾಣದ ದಾಳಿ ನಡೆಸಿದೆ ಅಂತ ಸ್ಟೇಟ್ಮೆಂಟ್. ಸೊ ಕಾರ್ಯಾಚರಣೆಯ ಸಮಯದಲ್ಲಿ ಮಡುರೋ ಮತ್ತು ಅವರ ಪತ್ನಿಯನ್ನು ವಶಕ್ಕೆ ಪಡೆಯಲಾಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಸೊ ಅಮೆರಿಕದ ಮಾಧ್ಯಮ ಸಂಸ್ಥೆಯೊಂದಿಗೆ ಮಾತನಾಡಿರುವಂಥ ಟ್ರಂಪ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ.